ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಡಾಕ್ಟರ್ ಡಿ.ಜಿ.ಕೆ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಕರುನಾಡಿನ ವಿದ್ಯಾರ್ಥಿ ಮಿತ್ರರಿಗೆ ಗೌರವಪೂರ್ವಕ ನಮನಗಳು. ಕೆಇ ವತಿಯಿಂದ ಕೆಸೆಟ್ ಪರೀಕ್ಷೆಯನ್ನ 11 ಅಕ್ಟೋಬರ್ 2026 ನಡೆಯಲಿದೆ. ಈ ಪರೀಕ್ಷೆಗೋಸ್ಕರ ತಾವೆಲ್ಲರೂ ಪ್ರಯತ್ನ ಪಡುತ್ತಿದ್ದೀರಿ. ನಿಮಗೆ ಯಶಸ್ಸು ಸಿಗಲಿ ಎಂಬ ಉದ್ದೇಶದಿಂದ ನಾನು ನಿಮ್ಮ ಜೊತೆಗೆ ನಿಮ್ಮ ಅಳಿಲು ಸೇವೆ ಮಾಡಲು ಸಿದ್ಧನಾಗಿದ್ದೇನೆ. ನನಗೆ ಗೊತ್ತು ನೀವೆಲ್ಲರೂ ಬುದ್ಧಿವಂತರು. ಆ ನಿಮ್ಮ ಬುದ್ಧಿವಂತಿಕೆಯಲ್ಲಿ ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವ ಉದ್ದೇಶದಿಂದ ಈ 4 ಸಂಪುಟಗಳನ್ನು ಬರೆದಿದ್ದೇನೆ. ಸ್ನೇಹಿತರ, ದೇಶದ ಹಲವಾರು ರಾಜ್ಯಗಳಿಗೆ ಭೇಟಿ ನೀಡಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಲೈಬ್ರರಿಗಳಲ್ಲಿ ಕುಳಿತು ಅಲ್ಲಿಯ ಪುಸ್ತಕಗಳನ್ನು ಸಂಗ್ರಹಿಸಿ ಅಲ್ಲಿ ನಡೆದಂತಹ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿ ನನಗೆ ತಿಳಿದಿರುವ ಹಾಗೆ ನನ್ನ ನೋಟ್ಬುಕ್ದಲ್ಲಿ ಆ ಪಾಯಿಂಟ್ಸ್ಗಳನ್ನು ಬರೆದುಕೊಂಡು ಅದನ್ನು ಓದಿ ಅದನ್ನು ಅಧ್ಯಯನ ಮಾಡಿ ಅದನ್ನು ಚಿಂತನಾಶೀಲೆಯಿಂದ ತಿಳಿದುಕೊಂಡು ದೇಶದ ವಿವಿಧ ರಾಜ್ಯಗಳ ಸೆಟ್ ಎಕ್ಸಾಮ್ ಬರೆದು ಪಾಸ್ ಮಾಡಿದ್ದೇನೆ. ಸ್ನೇಹಿತರೆ, ಆ ನನ್ನ ಪರಿಶ್ರಮ ನಿಮಗೂ ಕೂಡ ದಾರಿದೀಪ ಆಗಲಿ. ನಾನು ನಡೆದ ಒಂದು ದಾರಿ ನಿಮಗೂ ಸಹಾಯವಾಗಲಿ, ನನ್ನ ದಾರಿ ನಿಮಗೆ ದಾರಿದೀಪವಾಗಲಿ ಅನ್ನುವ ಉದ್ದೇಶದಿಂದ ಈ 4 ಸಂಪುಟಗಳನ್ನು ಬರೆದಿದ್ದೇನೆ. ಸ್ನೇಹಿತರೆ, ಗಮನ ಕೊಡಿ. ನಾನು ರವಿ ಬೆಳಗೆರೆ ಸರ್. ನನಗೊತ್ತು ಮಹಾರಾಷ್ಟ್ರದಲ್ಲಿ ಒಬ್ಬ ದಾನಯ್ಯ ಸರ್ ಅಂತ ಇದ್ದಾನೆ. ಆತ ಬೇರೆ ಬೇರೆ ರಾಜ್ಯಗಳಿಗೆ, ನೀವು ಅನ್ಬೋದು ಏನು ಬೇರೆ ಪ್ರತಿ ಸಲ ಬೇರೆ ಬೇರೆ ರಾಜ್ಯ ಅಂತ ಹೇಳ್ತಾ ಇದ್ದೇನೆ. ಹೌದು ಕಣ್ರಿ, ನಾವು ಬಿಜಾಪುರದವರಾಗಿ ಗುಲ್ಬರ್ಗಕ್ಕೆ ಎಕ್ಸಾಮ್ಗೆ ಬರ್ಲಿಕ್ಕೆ ಹೋಗೋದಿಲ್ಲ. ನಾವು ಬೀದರ್ದವರಾಗಿ ಧಾರವಾಡಕ್ಕೆ ಎಕ್ಸಾಮ್ಗೆ ಹೋಗೋದಿಲ್ಲ. ನಾವು ಕೋಲಾರದವರಾಗಿ ಕೊಡಗಿಗೆ ಹೋಗೋದಾಗೋದಿಲ್ಲ. ನಾವು ಮಂಗಳೂರದವರಾಗಿ ಮೈಸೂರಿಗೆ ಎಕ್ಸಾಮ್ ಕೊಡಲು ಹೋಗೋದಿಲ್ಲ. ಆದರೆ ಇಲ್ಲಿ ದಾನಯ್ಯ ಸರ್ ಅವರು ಇಡೀ ದೇಶವನ್ನು ಸುತ್ತಾಡಿದ್ದಾರೆ ಅಂದರೆ ಅವರ ಛಲ ಎಂಥದ್ದು ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಈ ಪ್ರಶ್ನೆಗಳು ಕ್ವಾಲಿಟಿ ಹೇಗಿದೆ, ಯಾವ ಹಂತದ ಬೋಧನೆಯಲ್ಲಿ ಈ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತದೆ ಹೇಗಿದೆ ಕ್ವಶನ್ ಅಂತೇಳಿ. ವಿಮರ್ಶಾತ್ಮಕ ಚಿಂತನೆಯ ಬೋಧನೆಯ ಪ್ರಕಾರ ಯಾವ ಹಂತದಲ್ಲಿ ಹಾಲ್ ಮಾರ್ಕ್ ಆಗಿದೆ. ಏನಾಗಿದೆ ರವಿ ಬೆಳಗೆರೆ ಸರ್, ನೆಗಡಿ ಬಂದಿದೆಯಾ? ಹೌದು ಕಣ್ರಿ. ಈಗ ಅವರು ಪ್ರಶ್ನೆ ಕೇಳಿದ್ರು, ಸರ್ ಏನಿದೆ ವ್ಯತ್ಯಾಸ 4 ಬುಕ್ಗಳಲ್ಲಿ? 4 ಬುಕ್ ಏಕೆ ಮಾಡಿದ್ದೀರಿ ಸರ್? ಒಂದೇ ಬುಕ್ ಮಾಡ್ಬೇಕಲ್ಲ ಸರ್, 4 ಬುಕ್ ಓದ್ಬೇಕೇನ್ರಿ ಸರ್? ಹೌದಪ್ಪ, 80 ಪರೀಕ್ಷೆ ಪಾಸ್ ಮಾಡಿನಲ್ಲೋ, ಹಿಂಗಾಗಿ ಮಟೀರಿಯಲ್ ಜಾಸ್ತಿ ಇದೆ ನನ್ನ ಹತ್ರ. ಸಿಕ್ಕಾಮಟ್ಟೆ ಅತಿ ಹೆಚ್ಚು ಮಟೀರಿಯಲ್ಗಳನ್ನು ನಾನು ಅದನ್ನು ವಿಭಾಜನೆ ಮಾಡಿದ್ದೇನೆ. ಕ್ಲಾಸಿಫೈ ಮಾಡಿದ್ದೇನೆ. ಸಿಂಪಲ್ ಕ್ವಶನ್, ಕನ್ಸೆಪ್ಟ್ ಬೇಸ್ಡ್ ಕ್ವಶನ್, ಕ್ರಿಟಿಕಲ್ ಕ್ವಶನ್, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಂತೇಳಿ. ಇದು ಸಂಪುಟ 3. ಇದರಲ್ಲಿ ಇರುವ ಎಲ್ಲ ಪ್ರಶ್ನೆಗಳು ವಿಚಾರ ಮಂಥನಕ್ಕೆ ಆಧಾರಿತವಾಗಿವೆ. ವಿಚಾರ ಮಂಥನ ಅಂದ್ರೆ ಕ್ರಿಟಿಕಲ್. ಈಗ ನೋಡ್ರಿ, ಯಾವ ಪತ್ರಿಕೆಯ ಲೋಗೋ ಸತ್ಯ ಜಯಿಸಲಿ ಅನ್ನು ಹೊಂದಿದೆ? ಸ್ಟೇಟ್ಸ್ಮನ್, ಟೈಮ್ಸ್ ಆಫ್ ಇಂಡಿಯಾ, ಟ್ರಿಬ್ಯೂನ್, ದ ಹಿಂದೂ. ಈ ಪ್ರಶ್ನೆ ಓದಿದಾಗ ನಿಮ್ಗೆ ಗೊತ್ತಾಗ್ತದೆ ರೀ, ಹೌದಲ್ರಿ ಸರ್, ಹೈ ಲೆವೆಲ್ ಕ್ವಾಲಿಟಿ ಕ್ವಶನ್ ಅದಾವ ಅಂತೇಳಿ. ಮೊದಲಿಗೆ ಇದು ಬುಕ್ ಓದೋದಲ್ರಿ, ಮೊದಲಿಗೆ ಥಿಯರಿ ಓದ್ಕೋಬೇಕು, ಆಮೇಲೆ ಸಂಪುಟ 1 ಓದಬೇಕು, ಆಮೇಲೆ ಸಂಪುಟ 2, ಆಮೇಲೆ ಸಂಪುಟ 3, ಆಮೇಲೆ ಸಂಪುಟ 4. ಸರ್ ಇಷ್ಟೆಲ್ಲ ಮಾಡ್ಬೇಕೇನ್ರಿ? ಹೌದು. ಟಾಪ್ ಲೆವೆಲ್ ಅಂಕಗಳನ್ನು ಪಡಿಬೇಕಾದ್ರೆ, ಕೆಸೆಟ್ ಪರೀಕ್ಷೆ ಪಾಸ್ ಮಾಡಬೇಕಾದ್ರೆ, ನೆಟ್ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಈ 4 ಬುಕ್ಗಳನ್ನು ನೀವು ಓದಲೇಬೇಕು.
ಇದು ನನ್ನ ವಿನಂತಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಗಾಂಧೀಜಿಯವರ ಸಂವಹನ ವಿಧಾನವನ್ನು ಹೀಗೆ ಕರೆಯಲಾಗುತ್ತದೆ: ತಾಂತ್ರಿಕವಲ್ಲದ ಬೃಹತ್ ಮಾಸ್ಲೈನ್ ವೈಯಕ್ತಿಕ. ಬಾಬ್ರೆ, ಇಥರ್ನೆಟ್ ಏನಾಗಿದೆ? ಮೌಖಿಕ ಸಂವಹನ ಇದನ್ನೆಲ್ಲ ಎಕ್ಸ್ಪ್ಲೇನ್. ಆಮೇಲೆ ಕಳೆದ 2023, 24, 25 ಈ 3 ಪರೀಕ್ಷೆಗೋಸ್ಕರ ನಾನೇನು ವಿಡಿಯೋ ಮಾಡಿದ್ದೆ ನೋಡ್ರಿ, ಆ ಎಲ್ಲ ವಿಡಿಯೋದ ಪಾಯಿಂಟ್ಸ್ಗಳು, ಆ ವಿಡಿಯೋದೊಳಗೆ ಹೇಳಿದಂಥ ಪಾಯಿಂಟ್ಸ್ಗಳು ಅವು ಈ ಪ್ರಶ್ನೆಗಳ ಆಧಾರಿತವಾಗಿವೆ. ಇಷ್ಟೆಲ್ಲ ಮಟೀರಿಯಲ್ ಐತ್ರಿ. ಇದೇ ಮಟೀರಿಯಲ್ ನೋಡ್ಕೊಂಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಹೀಗಾಗಿ ಕಳೆದ 3 ವರ್ಷಗಳಿಂದ ವಿಡಿಯೋ ನೋಡಿದ್ರಿ ಅಂದ್ರೆ ಒಳ್ಳೆಯದು. ಇಲ್ಲಂದ್ರೆ ಒಂದ್ಸಲ ಎಲ್ಲ ವಿಡಿಯೋಗಳು ಕೂಡ ನೀವು ನೋಡ್ರಿ. ವಿಡಿಯೋ ನೋಡಿದ ಮೇಲೆ ಈ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕು. ಈ ಪ್ರಶ್ನೆಗಳು ಇವು ಪ್ರಾಕ್ಟೀಸ್ ಸಲುವಾಗಿರುವಂಥ ಪ್ರಶ್ನೆಗಳು, ಪ್ರಾಕ್ಟೀಸ್ ಬೇಸ್ಡ್ ಅಂತ ಹೇಳಿ ಕರೀತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡುತ್ತೀರಿ, ಇವೆಲ್ಲ ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಇದಕ್ಕೆ ಮಾಕ್ ಟೆಸ್ಟ್ ಅಂತ ಹೇಳಿ ಕರೀತಾರೆ. ಮಾಕ್ ಟೆಸ್ಟ್ ಪ್ರಶ್ನೆ, ಎಷ್ಟು ಹೆಚ್ಚು ಮಾಕ್ ಟೆಸ್ಟ್ಗಳನ್ನು ನೀವು ಕೊಡುತ್ತೀರಿ, ಎಷ್ಟು ಪ್ರಶ್ನೆಗಳನ್ನು ನೀವು. ಡೆಸಿಬಲ್ ಇದರ ಘಟಕವಾಗಿದೆ. ಶಬ್ದದ ತೀವ್ರತೆ, ಶಾಖದ ತೀವ್ರತೆ, ರೇಡಿಯೋ ತರಂಗ, ಬೆಳಕಿನ ವೇಗ. ಡೆಸಿಬಲ್ ಏನು ಹೇಳ್ತದ್ರಿ? ಶಬ್ದದ ತೀವ್ರತೆ. ಈಗ NPTEL ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿಕಲ್ ಅದೇನು ಅದರದ್ದು ನಿಮಗೆ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ವೆಬ್ಸೈಟ್ದ ಮುಖಪುಟ ಎಂದರೆ ಏನು? ಮೇಘ ಸಂಗ್ರಹಣೆಯು, ನಿಜ ಹೇಳ್ರಿ, ಕ್ವಶನ್ ಭಾಳ ಭಾರಿ ಅದಾವ್ರಿ. ಕೆಳಗಿನವುಗಳಲ್ಲಿ ಯಾವುದು ಓಝೋನ್ ಸವಕಳಿಗೆ ಕಾರಣವಾಗಿದೆ? ಸಲ್ಫರ್ ಡೈಆಕ್ಸೈಡ್, ಮಿಥೈಲ್ ಕ್ಲೋರೈಡ್, ಕಾರ್ಬನ್ ಡೈಆಕ್ಸೈಡ್, ಮಿಥೇನ್. ಓಝೋನ್ ಪದರು ಹಾಳಾಗೋದಕ್ಕೆ ಯಾವುದು ಕಾರಣ ಅದಂತ್ರಿ? ನೋಡಿದ್ರಲ್ಲ ಕ್ವಶನ್ ಹೆಂಗದಾವ. ಭಾರತದ ಎಷ್ಟು ಶೇಕಡ ಭೂಮಿ ಭೂಕಂಪಗಳಿಗೆ ಗುರಿಯಾಗಿದೆ ಅಂತೇಳಿ. ನಿನ್ನೆ ಮಹಾರಾಷ್ಟ್ರದೊಳಗೆ ಭೂಕಂಪ ಆಗೈತ್ರಿ. 4.7 ಮ್ಯಾಗ್ನಿಟ್ಯೂಡ್ ರಿಚ್ಟರ್ ಸ್ಕೇಲ್ ಅದೊಳಗೆ. ಪ್ಲೀಸ್ ನೀವು 10 ಬುಕ್ಗಳು ಓದೋಕ್ಕಿಂತ ಇದು ನಾನು ಸಂಗ್ರಹ ಮಾಡಿದ್ದು ಬರೆದಿದ್ದು ಬುಕ್ ಓದ್ಬಿಟ್ರಿ ಸಾಕು. ಉನ್ನತ ಶಿಕ್ಷಣ ನೋಡ್ರಿ, ಉನ್ನತ ಶಿಕ್ಷಣದ ಸಂದರ್ಭದಲ್ಲಿ ಪರಿಸರ ಶಿಕ್ಷಣದಲ್ಲಿ ಕೋರ್ಸ್ ಅನ್ನು ರೂಪಿಸಲು ಮತ್ತು ಶಿಫಾರಸು ಮಾಡಲು ಕೆಳಗಿನ ಯಾವ ರಾಷ್ಟ್ರೀಯ ಸಂಸ್ಥೆಗೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ? ಹಂಗಾದ್ರಿ ಕ್ವಾಲಿಟಿ ಕ್ವಶನ್. ಸರ್ ಇದಕ್ಕೆಲ್ಲ ಕ್ವಶನ್ ಎಲ್ಲದವ್ರಿ? ಸಿದ್ದರಾಮ, ಇದಕ್ಕೆಲ್ಲ ಕ್ವಶನ್ಸ್ ನಾ ಏನು ಮಾಡ್ತೀನಿ ರೀ, ಈ ಬುಕ್ ನೀವು ತೆಗೆದುಕೊಂಡ ನಂತರ ನಿಮ್ಗೆ ನಾ ಒಂದು PDF ಫೈಲ್ ಕೊಡ್ತೀನಿ ರೀ, ಅದನ್ನು ರೆಫರ್ ಮಾಡಿರಿ. ಓಕೆ, ಇದು ಸಂಪುಟ 3. ಸಂಪುಟ 3ದೊಳಗೆ ವಿಚಾರ ಮಂಥನ ಆಧಾರಿತ ಕ್ವಶನ್ಸ್ ಅದಾವ್ರಿ. ಥ್ಯಾಂಕ್ ಯು, ನಮಸ್ಕಾರ.